ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ನಾಗರ ಪಂಚಮಿ ಹಬ್ಬ ಇನ್ನೇನು ಹತ್ತಿರ ಬಂದೇ ಬಿಡ್ತಲ್ವಾ. ಅದಕ್ಕಾಗಿ ಮಂಗಳೂರು ಕಡೆ ಸಿಗುವಂತಹ ತುಂಬ ಎಳೆಯದಾದ ಮುಳ್ಳು ಸೌತೆಯಿಂದ ಪಾಯಸವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡುವಂತಹ ಈ ಪಾಯಸವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಹಾಗಾದರೆ ಈ ಪಾಯಸವನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ತೋರಿಸ್ತಾ ಇರುವಂಥದ್ದು ಮುಳ್ಳು ಸೌತೆಕಾಯಿ. ಇದು ಬಂದ್ಬಿಟ್ಟು ಏನು ಅಂತಂದರೆ ತುಂಬ ಎಳೆಯದಾಗಿರುತ್ತೆ. ಮಂಗಳೂರು ಕಡೆ ಇದನ್ನು ಹೆಚ್ಚಾಗಿ ಬೆಳೀತಾರೆ. ಇದರಲ್ಲಿ ವೆರೈಟಿ ಮುಳ್ಳು ಸೌತೆಕಾಯಿ ಬರುತ್ತೆ. ಇದು ಗಾತ್ರದಲ್ಲಿ ಇನ್ನು ಬೆಳೀತಾ ಹೋದಾಗೇ ತುಂಬ ದೊಡ್ಡದಾಗುತ್ತೆ. ಅದಕ್ಕಾಗಿ ಎಳೆಯದಾದರೆ ನಿಮಗೆ ಸಿಕ್ಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ ಕೂಡ. ಈಗಾಗಲೇ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬೀಜ ಕೂಡ ಅಷ್ಟಾಗಿ ಬೆಳೆದಿರೋದಿಲ್ಲ, ತುಂಬ ಎಳೆಯದಾಗಿರುತ್ತೆ. ಇನ್ನು ಇದನ್ನು ಹೆಚ್ಕೊಳ್ಳುವಂತಹ ರೀತಿಯನ್ನು ನೋಡ್ಕೊಳ್ಳೋಣ ಒಮ್ಮೆ. ಇನ್ನು ಈ ಪಾಯಸಕ್ಕೆ ತುಂಬ ದೊಡ್ಡದಾಗಿ ಹೆಚ್ಕೊಳ್ಳೋದು ಅಂತ ಬೇಡ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರುವ ಥರನೇ ಹೆಚ್ಕೊಳ್ಳಿ. ನೋಡಿ ಈ ಥರ ತ್ರಿಕೋನ ಶೇಪಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಅಂದರೆ ನೋಡಿ ಈ ಥರ ಇಷ್ಟೇ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈಗ ಬೆಳೆದಿರುವಂತಹ ಮುಳ್ಳು ಸೌತೆಕಾಯಿ ಅಂತ ಆದರೆ ಅದರ ಸಿಪ್ಪೆಯನ್ನು ಸಹ ತೆಗಿಬೇಕಾಗುತ್ತೆ. ನಿಮಗೆ ಅದು ಬಾಯಿಗೆ ಸಿಗತ್ತೆ ಇಲ್ಲ ಅಂತಂದರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಪಾಯಸ ತಿನ್ನಬೇಕಾದ್ರೆ. ಅದಕ್ಕಾಗಿ ತೆಗಿಬೇಕಾಗುತ್ತೆ. ನಾನಿಲ್ಲಿ ಎಳೆಯ ಮುಳ್ಳು ಸೌತೆ ತಗೊಂಡಿರೋದ್ರಿಂದ ಅದರ ಸಿಪ್ಪೆಯನ್ನು ಕೂಡ ತೆಗಿತಾ ಇಲ್ಲ. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಆಗುವಷ್ಟು ಮುಳ್ಳು ಸೌತೆಕಾಯಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಒಂದೇ ಸೈಜಲ್ಲಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಇನ್ನೀಗ ಒಂದು ಪಾಯಸ ಮಾಡುವಂತಹ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇನ್ನಿದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಎಳೆಯ ಮುಳ್ಳು ಸೌತೆ ಅಂತ ಆದ್ದರಿಂದ ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಯೋದಕ್ಕೂ. ಒಂದು ಕುದಿ ಬಂದು ಒಂದು 2 ನಿಮಿಷದ ಒಳಗಡೆ ಇದು ಚೆನ್ನಾಗಿ ಬೇಯುತ್ತೆ. ಈಗಾಗಲೇ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇನ್ನು 2 ನಿಮಿಷಗಳ ಕಾಲ ಹಾಗೆಯೇ ಬೇಯೋದಕ್ಕೆ ಬಿಡೋಣ. ಮುಚ್ಚಳವನ್ನು ಮುಚ್ಚಿಯೇ ಬೇಯಿಸಿ ಚೆನ್ನಾಗಿ ಬೇಯುತ್ತೆ ಬೇಗನೆ. ಇನ್ನು ಈ ಥರದ ಮುಳ್ಳು ಸೌತೆಯ ವಿಶೇಷತೆ ಹೇಳಬೇಕು ಅಂತಂದರೆ, ಮಂಗಳೂರು ಕಡೆ 2-3 ವೆರೈಟಿ ಆದಂತಹ ಮುಳ್ಳು ಸೌತೆಕಾಯಿಯನ್ನು ಬೆಳೆಸ್ತೀವಿ. ಅದರಲ್ಲಿ ಒಂದು ಗರ್ಬೀಜ ಅಂತ ಹೆಸರಿರ್ಬೋದು, ಅಥವಾ ಇನ್ನೊಂದು ಏಳೆಲೆ ಮುಳ್ಳು ಸೌತೆ ಅಂತ ಬರುತ್ತೆ, ಇನ್ನೊಂದು ಊರ ಮುಳ್ಳು ಸೌತೆಕಾಯಿ ಅಂತ ಇನ್ನೊಂದು ಬರುತ್ತೆ. ತೀರಾ ಸಣ್ಣದಾಗಿರುತ್ತೆ, ಸೈಜಲ್ಲೂ ಕೂಡ ತುಂಬ ದೊಡ್ಡದಂತ ಆಗೋದಿಲ್ಲ. ಈಗಾಗಲೇ ಚೆನ್ನಾಗಿ ಬೆಂದಿದೆ. ಇದು ಬೆಂದಾದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲವನ್ನು ಹಾಕಿ ಆದ ನಂತರ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆಯೇ ಬಿಡಿ. ಇನ್ನೀಗ ಅದು ಸ್ವಲ್ಪ ನೀರಾಗುವಷ್ಟು ಹೊತ್ತಲ್ಲಿ ಇಲ್ಲೀಗ ತೆಂಗಿನಕಾಯಿ ಹಾಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ತೆಂಗಿನಕಾಯಿ ಸಿಕ್ಕಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ನೀವು ತೆಂಗಿನಕಾಯಿಯನ್ನು ಎಷ್ಟು ಫೈನಾಗಿ ರುಬ್ಕೊಳ್ತಿರೋ, ನುಣ್ಣಗೆ ರುಬ್ಕೊಳ್ತಿರೋ ಅಷ್ಟೇ ಚೆನ್ನಾಗಿ ದಪ್ಪ ಕಾಯಿ ಹಾಲು ಕೂಡ ಬರುತ್ತೆ. ಈಗಾಗಲೇ ರುಬ್ಬಿದಂತಹ ಈ ತೆಂಗಿನಕಾಯಿಯನ್ನು ಒಂದು ಪಾತ್ರೆಯಲ್ಲಿ ಬಟ್ಟೆಯನ್ನು ಹಾಕ್ಕೊಂಡು ನೋಡಿ ಈ ಥರ ಬಟ್ಟೆಯಲ್ಲೇ ಶೋಧಿಸ್ಕೊಳ್ಳಿ. ಶೋಧಿಸುವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಇದು ಹಿಂಡಿ ತೆಗಿಬೇಕು ಕಾಯಿ ಹಾಲನ್ನು. ಆವಾಗ ಚೆನ್ನಾಗಿ ಇದು ಕಾಯಿ ಹಾಲು ಕೂಡ ಬಿಟ್ಕೊಳ್ಳುತ್ತೆ. ನೀವು ಕೆಲವೊಮ್ಮೆ ಸ್ಟ್ರೈನರಲ್ಲೆಲ್ಲ ಶೋಧಿಸಿದರೆ ಕಾಯಿ ಹಾಲು ಚೆನ್ನಾಗಿ ಬರೋದಿಲ್ಲ. ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ರುಬ್ಬಿದರೆ ಮಾತ್ರ ನಿಮಗೆ ಕಾಯಿ ಹಾಲು ಚೆನ್ನಾಗಿ ಬರುತ್ತೆ. ಕಾಯಿ ಹಾಲನ್ನೆಲ್ಲ ತೆಕ್ಕೊಂಡಿದ್ದಾಯಿತು. ಇದನ್ನು ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಈ ಸೈಡ್ ನಾವು ಮುಳ್ಳು ಸೌತೆಗೆ ಬೆಲ್ಲವನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀವಲ್ಲ ಹೋಳುಗಳಿಗೆ, ಅದು ಕೂಡ ಚೆನ್ನಾಗಿ ಕರಗಿದೆ. ಸೌಟನ್ನು ಈಗ ಹಾಕೋದಕ್ಕೆ ಅಂತ ಹೋಗಬೇಡಿ, ಕೈಯಲ್ಲೇ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ. ಇನ್ನು ಇದಕ್ಕೆ ಹಾಕುವಂಥದ್ದು ಚಿರೋಟಿ ರವೆಯನ್ನು, ಅಂದರೆ ಫೈನ್ ಆಗಿರುವಂತಹ ರವೆಯನ್ನು ಇಲ್ಲಿ ಒಂದು 5 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ದಪ್ಪಕ್ಕಾಗಿ ಬರಬೇಕು, ಅಂದರೆ ಥಿಕ್ನೆಸ್ ಬರಬೇಕು ಅಂತ ಈ ಚಿರೋಟಿ ರವೆಯನ್ನು ಹಾಕ್ಕೊಳ್ಳೋದು. ನೀವು ಈ ಜಾಗದಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಇವು 2ರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಮಾಡಿರೋದ್ರಿಂದ ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಅದರ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತೀರಿ ಅಂತಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. 5 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. 5 ಸ್ಪೂನು ಹಾಕಿದ್ದು ನಿಮಗೆ ತೀರಾ ಕಡಿಮೆ ಆಯಿತು, ದಪ್ಪ ಬಂದಿಲ್ಲ ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಈಗಾಗಲೇ ಅದು ಸರಿಯಾಗಿ ಬೇಯಬೇಕು. ಇನ್ನು ಮುಳ್ಳು ಸೌತೆಕಾಯಿಗೆ ನಾವು ಹಾಕಿದಂತಹ ಬೆಲ್ಲ ಆಗಿರ್ಬೋದು, ಚಿರೋಟಿ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ನಂತರ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು ಮೇಲಿಂದ. ಇನ್ನು ನಾನು 1 ಗಂಟೆಗಳ ಕಾಲ ನೆನೆಸೋದಕ್ಕೆ ಹಾಕಿದ್ದೆ ಗೋಡಂಬಿಯನ್ನು. ನೆಂದಿರುವಂತಹ ಗೋಡಂಬಿಯನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. 1 ಗಂಟೆಗಳ ಕಾಲ ನೆನೆಸಿದರೆ ಸಾಕಾಗತ್ತೆ. ಕಟ್ ಮಾಡಿಕೊಂಡು ನೋಡಿ ಈ ಥರ ನೆನೆಸಿರುವಂತಹ ಇದನ್ನು ಈಗ ಹಾಕ್ತಾ ಇದ್ದೀನಿ. ಹುರಿದು ಬಿಟ್ಟು ಹಾಕೋದಕ್ಕಿಂತ ಹೀಗೇ ಹಾಕ್ಕೊಳ್ಳಿ. ಮುಳ್ಳು ಸೌತೆ ಪಾಯಸಕ್ಕೆಲ್ಲ ಇದೇ ರೀತಿಯಾಗಿ ಹಾಕಿದರೆ ಚೆನ್ನಾಗಿ ಬರೋದು. ಈಗಾಗಲೇ ಒಂದು ಪಿಂಚ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಳ್ಬೇಕು.
ಇನ್ನೊಮ್ಮೆ ಸರಿಯಾಗಿ ಮಗುಚಿದ ನಂತರ ನೀವು ಇದಕ್ಕೆ ಕಾಯಿ ಹಾಲನ್ನು ಹಾಕ್ಕೊಳ್ಬೇಕು. ದಪ್ಪಗೆ ನಾವು ಕಾಯಿ ಹಾಲು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಕುದಿ ಬಂದರೆ ಸಾಕಷ್ಟೇ ಮಿಕ್ಸ್ ಮಾಡಿ ಆದ ನಂತರ ಅಲ್ಲಿಗೆ ಮುಳ್ಳು ಸೌತೆಯ ಪಾಯಸ ಕೂಡ ರೆಡಿಯಾಗುತ್ತೆ. ಇನ್ನು ತಣ್ಣಗಾದ ನಂತರ ಇದು ತುಂಬ ಗಟ್ಟಿಯಾಗಿ ಬರುತ್ತೆ. ಈಗಲೇ ನೋಡಿ ಎಷ್ಟು ದಪ್ಪಕ್ಕಿದೆಯಲ್ಲ, ಇನ್ನು ತುಂಬ ಗಟ್ಟಿಯಾಗುತ್ತೆ ಅದು ತಣ್ಣಗಾಗ್ತಾ ಹೋದ ಹಾಗೇ. ಇನ್ನು ಯಾವುದೇ ಕಾರಣಕ್ಕೂ ಚಿರೋಟಿ ರವೆ ಆಗಿರ್ಬೋದು, ಅಕ್ಕಿ ಹಿಟ್ಟನ್ನೆಲ್ಲ ಹಾಕೋದಕ್ಕಿಂತ ಹೋಗಬೇಡಿ, ತೆಳ್ಳಗಾಯಿತು ಅಂತ. ಎಳೆಯ ಮುಳ್ಳು ಸೌತೆಯನ್ನು ಬಳಸ್ಕೊಂಡು ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ನಾಗರ ಪಂಚಮಿ ದಿವಸ ನೀವು ಸಹ ಈ ಮುಳ್ಳು ಸೌತೆಕಾಯಿಯ ಪಾಯಸವನ್ನು ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.